ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಗೌರಿ ಗಣೇಶ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಗಣಪತಿನ ತರೋಣ ಅಂತ ಗುಡ್ಲುಪೇಟೆಗೆ ಹೋಗಿದ್ವಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ರಶ್ ಇತ್ತು. ಅಂತಂದರೆ ತುಂಬ ಜನಗಳು ಬಂದಿದ್ರು ಶಾಪಿಂಗ್ಗೆ ಅಂತ. ಸೊ ಮೊದಲು ಹೋಗ್ಬಿಟ್ಟು ಏನೇನು ಪೂಜೆ ಸಾಮಾನು ಬೇಕೋ ಅದನ್ನೆಲ್ಲ ತಗೊಬಂದ್ಮೇಲೆ ಇವಾಗ ಗಣಪತಿನ ತಗೋತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅವರು ಇವಾಗ ಫೋಲ್ಡ್ ಮಾಡ್ತಾ ಇದ್ದಾರೆ ಗಣಪತಿನ. ಸೊ ಚಿಕ್ಕದೇ ನಾವು ಗಣಪತಿನ ತಗೊಂಡಿದ್ದು, ಚಿಕ್ಕ ಗಣಪತಿ ಮತ್ತು ಚಿಕ್ಕ ಗೌರಮ್ಮನ ತಗೊಂಡ್ವಿ. ಸೊ ತಗೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಗಣಪತಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಒಂದಕ್ಕಿಂತ ಒಂದಂತೂ ತುಂಬ ಅಂದರೆ ಚೆನ್ನಾಗೈತೆ. ಸೊ ನಮಗೆ ಪುಟ್ಟ ಗಣೇಶನೇ ಸಾಕಾಗಿತ್ತು. ಸೊ ನಾವು ಪುಟ್ಟ ಗಣೇಶನ ತಗೊಬಂದ್ವಿ ಮನೆಗೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೂವು ಹಣ್ಣುಗಳು ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತು ಎಲ್ಲದಕ್ಕೂ ಅಮೌಂಟು. ಸೊ ನಮಗೆ ಏನೇನು ಬೇಕು ಎಲ್ಲನೂ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇವಾಗ ಗಣಪತಿನ ಕೂರಿಸೋದಕ್ಕೆ ಅಂತ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ತಾ ಇರೋದು, ಗ್ರ್ಯಾಂಡಾಗಿ ಅಂತ ಏನೂ ಇಲ್ಲ. ನಿಮಗೆ ಈ ಡೆಕೋರೇಷನ್ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಿಂಪಲ್ಲಾಗಿ ಒಂದು ಸ್ಯಾರಿನ ತೊಗೊಂಡು ಬ್ಯಾಕ್ ಗ್ರೌಂಡ್ಗೆ ಹಾಕ್ತಾ ಇದ್ದೀನಿ. ಸೊ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಕಲರ್ ಕಾಂಬಿನೇಷನ್ ಸ್ಯಾರಿ ಆಗಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ನನ್ನ ಹತ್ರ ಸಿಗಲಿಲ್ಲ ಅದು. ಸೊ ಹಂಗಾಗಿ ನಾನು ರೆಡ್ ಕಲರ್ ಸ್ಯಾರಿನ ಕಾಂಬಿನೇಷನ್ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಅದನ್ನು ಹಾಕ್ತಾ ಇದ್ದೀನಿ. ಅಂದರೆ ಸೈಡ್ಗೆ ಹಾಕ್ತಾ ಇರೋದು, ನೀವು ನೋಡ್ತಾ ಇರ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿ ಒಂದು ಸೈಡು ಅದನ್ನು ಟ್ಯಾಗ್ ಮಾಡಿಟ್ಮೇಲೆ ನನ್ನ ಹತ್ರ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇದೆ, ಅಂದರೆ ಚೆಂಡು ಹೂದು ಬರುತ್ತಲ್ಲ ಆ ಥರದ್ದು. ಸೊ ಅದನ್ನು ಸೈಡಲ್ಲಿ ಹಾಕೋಣ ಅಂತ ಈ ಥರ ನೀಟಾಗಿ ಅರೇಂಜ್ ಮಾಡಿ ಇವಾಗ ಫ್ಲವರ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ಎದ್ದು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಜಸ್ಟ್ ಡೆಕೋರೇಷನ್ ಒಂದನ್ನು ನೈಟ್ ಟೈಮ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ನೈಟ್ ಟೈಮ್ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಿದ್ದೀನಿ. ಫ್ಲವರ್ಸ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ 2 ಟೇಬಲ್ ತೊಗೊಂಡು ಅದಕ್ಕೂ ಒಂದು ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೂರಬೇಕು ಆ ಥರ. ಸೊ ಆ ಥರ ಕೂರಾದ್ಮೇಲೆ ಇಷ್ಟೇ ಡೆಕೋರೇಷನು ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಲೈಟ್ ಎಲ್ಲ ಅರೇಂಜ್ ಮಾಡಿಟ್ಟೆ, ಅಂದರೆ ಅಟ್ಯಾಚ್ ಮಾಡಿದೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟನ್ನ ರೆಡಿ ಮಾಡಿಟ್ಟು ಮತ್ತು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದು. ಅಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ರೆಡಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಅಂದರೆ ಅಂದರೆ ಮನೆ ಇಡ್ತಾ ಇದ್ದೀನಿ ಗಣಪತಿ ಮತ್ತು ಗೌರಮ್ಮನ ಕೂರಿಸೋದಕ್ಕೋಸ್ಕರ. ಸೊ ಅದನ್ನೆಲ್ಲ ಇಟ್ಟಾದಮೇಲೆ ಜಸ್ಟ್ ಏನೇನು ತಟ್ಟೆ ಸಾಮಾನು ಅಂತೂ ಜಾಸ್ತಿ ತುಂಬೋದಕ್ಕೆ ಹೋಗೋದಲ್ಲ, ಜಸ್ಟ್ ಬರೀ ಹಣ್ಗಳು ಮಾತ್ರ ಇಡ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನಿಲ್ಲ. ಮಾಮೂಲಿ ಮನೇಲಿ ಮಾಡಿರೋ ಪ್ರಸಾದನ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ನೈಟ್ ಇಷ್ಟೆಲ್ಲ ಮಾಡಿಟ್ಟು ಊಟ ಆದಮೇಲೆ ಮೆಹಂದಿ ಹಾಕೋಬೇಕಿತ್ತು. ಸೊ ಕೈಗೆ ಮೆಹಂದಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಡಿಸೈನ್ ಚೆನ್ನಾಗಿದೆಯಾ ಏನೋ ಅಂತ. ಸೊ ಚೆನ್ನಾಗಿ ಬಂತು ಅಂತ ಅನ್ಕೋತೀನಿ. ಸೊ ಇಷ್ಟೆಲ್ಲ ಆಗೋಷ್ಟರಲ್ಲಿ ನೈಟ್ 11 ಗಂಟೆ ಆಯಿತು. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನೈಟು ಮಲ್ಕೊಂಡೆ, ಮತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲನೂ ರೆಡಿ ಮಾಡಿ ಮೆಹಂದಿ ಡಿಸೈನ ತೋರಿಸ್ತಾ ಇದ್ದೀನಿ. ಅಂದರೆ ಯಾವ ಥರ ಬಂದಿದೆ ಅಂತ. ಓಕೆ ಅನ್ನೋ ಥರ ಇದೆ, ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದಮೇಲೆ ರಂಗೋಲಿ ಎಲ್ಲ ಬಿಟ್ಟು ಕಲರ್ಸ್ ಎಲ್ಲ ಹಾಕಿದ್ದೀನಿ. ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗೆ ಬಿಡಿಸಿರೋದು, ಜಸ್ಟ್ ಒಂದು ಥಾಟ್ ಇತ್ತು, ಬಟ್ 50-50 ಬಂದಿದೆ. ನಾನು ಯಾವ ಡಿಸೈನ್ ನೋಡಿದ್ದೆ ಅದರಲ್ಲಿ. ಸೊ ಹೊಸ್ತಲಿಗೆಲ್ಲ ಪೂಜೆ ಮಾಡಾದಮೇಲೆ ಇವಾಗ ನೋಡ್ತಾ ಇರ್ಬೋದು, ಬಾಳೆ ಗಿಡ ಆಗಿರ್ಬೋದು, ಪ್ರತಿಯೊಂದು ವಸ್ತುನೂ ರೆಡಿ ಮಾಡಿಟ್ಟಿದ್ದೀನಿ ಪೂಜೆಗೆ ಏನೇನು ಬೇಕು ಎಲ್ಲನೂ. ಸೊ ಎಲ್ಲ ಆದಮೇಲೆ ಇವಾಗ
ಗಣಪತಿನ ಕೂರಿಸೋದಕ್ಕೆ ಅಂತಲೇ ಆ ಬಾಳೆ ಎಲೆಯನ್ನು ಹಾಕ್ಬಿಟ್ಟು ಅಕ್ಕಿನೆಲ್ಲ ಹಾಕಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಕಾಳು ಇಷ್ಟನ್ನು ಹಾಕಿ ಗಣಪತಿನ ತಗೊಬಂದು ಕೂರಿಸ್ತೀವಿ. ಬೆಳಿಗ್ಗೆ ಅಂದರೆ ನಾವು ಗೌರಿ ಹಬ್ಬದ ದಿನವೇ ಗಣಪತಿ ಗೌರಿ ಅಮ್ಮನ್ನ ಕೂರಿಸೋದು. ಒಂದೇ ದಿನದಲ್ಲಿ ಎರಡನ್ನೂ ಕೂರಿಸೋದು. ಮತ್ತು ಆ ಪಕ್ಕದಲ್ಲಿ ಕಲಸ ಕೂಡ ಇಟ್ಟಿದ್ದೀನಿ. ಸೊ ಇಟ್ಟಾದಮೇಲೆ ಎಲ್ಲದಕ್ಕೂ ದೀಪಕ್ಕಾಗಿರ್ಬೋದು ಪ್ರತಿಯೊಂದು ವಸ್ತುಗೂ ಅರಿಶಿನ ಕುಂಕುಮನ ಹಚ್ಚಿ ಪೂಜೆ ಮಾಡಬೇಕು ಇವಾಗ. ಸೊ ಎಲ್ಲನೂ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಮ್ಮನೆಯ ಪುಟ್ಟ ಗಣೇಶ ಮತ್ತು ಗೌರಮ್ಮನ ಕೂರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಗಣಪತಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಪುಟಾಣಿ ಗಣಪತಿನ ತಗೊಬಂದಿದ್ದೀವಿ. ಈ ಥರನೇ ಸಿಂಪಲಾಗಿ ತಗೊಬಂದು ನಾವೇ ಮನೆಯಲ್ಲೇ ವಿಸರ್ಜನೆ ಮಾಡ್ತೀವಿ. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗ ಹೂವನ್ನೆಲ್ಲ ಇಟ್ಟಾಯಿತು. ಗಣಪತಿಗೆ ಪ್ರಿಯವಾಗಿರೋದು ಅಂತಂದರೆ ಗರಿಕೆ ಅಲ್ವಾ. ಸೊ ಗರಿಕೆಯನ್ನು ತಗೊಬಂದು ಇಟ್ಟಿದ್ದೀವಿ. ಈ ಡೆಕೋರೇಷನ್ ಮಾಡೋದಕ್ಕೆ ನನ್ನ ಹಸ್ಬೆಂಡು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಡೆಕೋರೇಷನ್ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಅರೇಂಜ್ ಎಲ್ಲ ಮಾಡೋದಕ್ಕೂ ಕೂಡ ಅವರು ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಅತ್ತೆ ಕೂಡ ಅಷ್ಟೇ, ಅವರು ಕೂಡ ಹೆಲ್ಪ್ ಮಾಡಿದ್ರು. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಅವರು ಮೊದಲು ಪೂಜೆ ಮಾಡಿದ್ರು, ಆಮೇಲೆ ನಾನು ಮತ್ತು ಅವರಿಬ್ಬರು ಕೂಡ ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗಣಪತಿ ಕೂರಿಸೋದು ಅಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನನಗೂ ತುಂಬ ಇಷ್ಟ. ಸೊ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಾನು ಮದುವೆಯಾಗಿ ಹೋಗೋದಕ್ಕಿಂತ ಮುಂಚೆನೇ ಅವರು ಗಣಪತಿನ ಕೂರಿಸ್ತಾ ಇದ್ರು. ಸೊ ನನಗೂ ಖುಷಿ ಆಯಿತು. ಅಂದರೆ ಈ ಥರ ಸೆಲೆಬ್ರೇಷನ್ ಮಾಡೋದು ಫೆಸ್ಟಿವಲ್ಸ್ನ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಂದರೆ ಡೆಕೋರೇಷನ್ ಮಾಡಿರೋದಾಗಿರ್ಬೋದು, ಇಲ್ಲ ನಮ್ಮನೆ ಗಣಪತಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಮತ್ತು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ. ರೆಸಿಪೀಸ್ ಯಾವುದನ್ನು ಶೂಟ್ ಮಾಡ್ಕೊಂಡಿಲ್ಲ, ಜಸ್ಟ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಏನೇನು ಇಟ್ಟೆ ಅಂತ. ಅನ್ನ ಸಾಂಬಾರು, ಪಾಯಸ, ಹುಳಿ, ಒಬ್ಬಟ್ಟು, ಮಜ್ಜಿಗೆ, ಕೋಸಂಬರಿ ಇಷ್ಟನ್ನು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ.
ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ, ಅಂದರೆ ಟಯರ್ಡ್ ಆಗಿತ್ತಲ್ವ, ಸೊ ಅದಕ್ಕೆ ಮತ್ತೆ ವಿಡಿಯೋ ಏನು ಕಂಟಿನ್ಯೂ ಮಾಡ್ಕೊಳ್ಳಲಿಲ್ಲ. ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಅಲ್ವಾ, ಸೊ ಅದೇ ಸ್ವಲ್ಪ ಇತ್ತು. ಮತ್ತು ರೈಸ್ ಎಲ್ಲ ಮಾಡ್ಕೊಂಡು ನೈಟ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದೆ. ಮತ್ತು ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಗಣೇಶ ಹಬ್ಬದ ದಿನದ ವಿಡಿಯೋ. ಸೊ ಆ ದಿನ ಕೂಡ ಫ್ರೆಶ್ ಅಪ್ ಆಗಿ ಮತ್ತು ದೇವರಿಗೆ ದೀಪ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ನೈವೇದ್ಯಕ್ಕೆ ಹಾಲು ಮತ್ತು ತಿಂಡಿ ಮಾಡಿದ್ವಲ್ಲ ಅದನ್ನು ಇಟ್ಟು ಕಡಲೆಪುರಿ ಕೂಡ ಇಟ್ಟಿದ್ದೀವಿ. ಸೊ ಇಷ್ಟಿಟ್ಟಾದಮೇಲೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ಇವಾಗ ದೀಪ ಹಚ್ಚಿ ಆಯಿತು. ಸೊ ಈಗಲೂ ಕೂಡ ಪೂಜೆ ಎಲ್ಲ ಮಾಡ್ತಿದ್ದೀನಿ, ಅಂತಂದರೆ ನಾನು ಇವತ್ತು ನಮ್ಮ ಅಮ್ಮನ ಊರಿಗೆ ಹೋಗಬೇಕಿತ್ತು. ಸೊ ಇವತ್ತು ಪೂಜೆನ ಮಾಡಿ ಹೋಗ್ತಿದ್ದೀನಿ. ಸೊ ನಮ್ಮನೆ ಗಣಪತಿ ಹಬ್ಬ ಈ ಥರ ಇತ್ತು. ನೀವೆಲ್ಲ ಯಾವ ಥರ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತು ನಮ್ಮ ಅಮ್ಮನ ಅಂದರೆ ಅಪ್ಪನ ಊರಿಗೆ ಹೋದ್ಮೇಲೆ ಅಲ್ಲಿ ಯಾವ ಥರ ಗೌರಿ ಗಣೇಶ ಹಬ್ಬನ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಸೊ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.